ತಾಳಿ ನಿಮಗೆ ಕಟ್ಟಿದ್ರೆ ನೀವೇನಕ್ಕಿರಿ? ಧರ್ಮಪತ್ನಿ. ಮತ್ತೇನಕ್ಕಿರಿ? ಸಹಧರ್ಮಿಣಿ. ಅದು ಅವ್ರ ಅರ್ಧ ಅಂಗಿ, ಅದು ಅವ್ರ ವೈಫೈ, ಅದು ಅವ್ರ ಮಿಸ್ಸಸ್, ಅದು ವೈಫೈ. ಇವೆಲ್ಲ ಏನ್ರಿ? ಆಮೇಲೆ ಅಕ್ಕಿರಿ. ಅವ್ರು ಈ ತಾಳಿ ನಿಮಗೆ ಕಟ್ಟಿದ ತಕ್ಷಣ ಒಂದು ಮುತ್ತೈದೆ ಅಕ್ಕಿರಿ. ಏನಕ್ಕಿರಿ? ಮುತ್ತೈದೆ ಅಂದ್ರೆ 5 ಮುತ್ತುಗಳನ್ನ ಹೊರದು ಅಂತ ಅರ್ಥ. 1ನೇ ಮುತ್ತು ಯಾವುದು? ಕುಂಕುಮ. 2ನೇ ಮುತ್ತು ಮೂಗುತಿ. ಫ್ರೀ ತಾಳಿ ದಪ್ಪಣ ತಗೊಂಡು ಫೋನ್ ಮಾಡ್ತೀನಿ. 2ನೇ ಮುತ್ತು ಯಾವುದು? ಮೂಗುತಿ. 3ನೇ ಮುತ್ತು ಮಾಂಗಲ್ಯ. 4ನೇ ಮುತ್ತು ಬಳೆ. 5ನೇ ಮುತ್ತು ಕಾಲುಂಗುರ. ಹೌದು, ಹಣಿ ಕುಂಕುಮ ಹೆಂಗಿಸ್ತಾರ ಗೊತ್ತದ ನಿಮಗೆ? ಎಲ್ಲಾರು ಹಸ್ತಾರಂತ ಹೌದಲ್ರಿ? ಹಂಗಲ್ಲ, ಅವ್ರು ಬೇಡ್ಕೊಳತ್ತಾರ. ಅವರ ಜೀವನದಾಗ ಗೌರಿಯಾಗಿ, ಅವರ ಜೀವನದಾಗ ಲಕ್ಷ್ಮಿಯಾಗಿ, ಅವರ ಜೀವನದಾಗ ಸರಸ್ವತಿಯಾಗಿ ಪ್ರವೇಶ ಮಾಡಬೇಕಂತ. ಈ 3 ಶಕ್ತಿಗಳು ಕೂಡಿದಾಗ ಆದಿಶಕ್ತಿ, ಜಗನ್ಮಾತೆ, ಲೋಕಮಾತೆ ಇರ್ತಾರೆ. ಆ ಲೋಕಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂತಹ ಶುಂಭ ಮತ್ತು ನಿಶುಂಭರ ಶಿರವನ್ನ ಛೇದ ಮಾಡಿ ರಕ್ತವನ್ನ ತಗೊಂಡವಳು ತನ್ನ ಹಣೆಗೆ ಹಚ್ಕೊಂಡ. ಕುಂಕುಮಣ್ಣ ಯಾವುದು? ಅಲ್ಲ, ರಕ್ತವರ್ಣ ಅಂತ. ಅದನ್ನ ಹಣೆಗೆ ಹಚ್ಕೊಂಡು ಎದುರುಗಳು ಹೇಳ್ತೀರಿ. ಯಾರಾದ್ರೂ ನನ್ನ ನೋಡಕತ್ರೆ ಸಹೋದರಿ ಭಾವನೆ ತಗೊಂಡು, ಯಾರಾದ್ರೂ ನನ್ನ ನೋಡಕತ್ರೆ ನೀವು ಮಾತೃ ಹೃದಯದಿಂದ ನೋಡಿ. ಅನ್ಯತಾ ಏನಾದ್ರೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದೆ ಆ ಶುಂಭ ನಿಶುಂಭರ ನದಿ ನಿಂದಾಗ್ತದೆ. 2ನೇದು ಬಂದ್ಬಿಟ್ಟು ಮೂಗುತಿ. ನನ್ನ ದೃಷ್ಟಿಕೋನಗಳು ಮೂಗುತಿ ಬಳಿಯಲ್ಲಿ ಇರ್ತಾವಂತ ಹೇಳ್ತೀವಿ. 3ನೇದು ಬಂದ್ಬಿಟ್ಟು ಮಾಂಗಲ್ಯ. ಪ್ಲಾಸ್ಟಿಕ್ ಇಂದೋದಿಲ್ಲ, ಎದ್ರದ್ದು ಬಂಗಾರದ. ಇದ್ರ ಬಣ್ಣ ಯಾವ್ದದ? ಆ ದೀಪದ ಬಣ್ಣ ಐತಿ ನೋಡಿ. ಇದಕ್ಕೆ ಅಗ್ನಿವರ್ಣ ಅಂತಾರೆ. ಏನಂತಾರ್ರಿ? ಅಗ್ನಿವರ್ಣ. ಇದನ್ನ ಕಟ್ಕೊಂಡು ಕೂಡ ಸುಡಲಿಕ್ಕೆ ಪ್ರಾರಂಭಕ್ಕೆ ಏನ್ ಮಾಡ್ತೀರಿ ಅಂತ? ಸುಡಲಿಕ್ಕೆ ಪ್ರಾರಂಭಕ್ಕೆ. ಅದಕ್ಕೆ ಅನ್ಯರು ಯಾರು ನನ್ನ ಹತ್ರ ಬರಬೇಡ್ರಿ, ನಿಮ್ಮ ಬಾಯಿನ ಸುಟ್ಕೊಂಡು ಹೋಗ್ತೀರಿ ಅಂತೀವಿ. 4ನೇದು ಬಂದ್ಬಿಟ್ಟು ಬಳೆ. ಬಣ್ಣ ಯಾವ್ದದ? ಹಸಿರು. ಸೃಷ್ಟಿ ಹೆಂಗೈತಿ? ಅದಕ್ಕೆ ನಾನೇ ಸೃಷ್ಟಿ ಮಾತೆ, ನಾನೇ ಜಗನ್ಮಾತೆ. ನಾ ಇಲ್ಲ ಅಂದ್ರೆ ಸೃಷ್ಟಿ ಇಲ್ಲ, ನಾ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತ ಹೇಳ್ತೀನಿ. ಇದ್ರ ಬಂದ್ಬಿಟ್ಟು ಕಾಲುಂಗ್ರ. ಭೂಮಿ ಒಳಗಡೆ ಜ್ವಾಲಾಮುಖಿಯಿಂದ ಕುದಿಯಾಕತ್ತದ. ಅದಕ್ಕೆ ಬೆಳ್ಳಿ ಕಾಲುಂಗ್ರ ಹಾಕೊಂಡು ಎಲ್ಲಿ ನಿಮ್ಮ ಪಾದ ಇಡ್ತಿರಲ್ಲ ಆ ಸ್ಥಾನವೆಲ್ಲ ತಪ್ಪಾಗಿರ್ಬೇಕಂತ. ಅಗ್ನಿದೇವನಿಗೆ ಹೇಳ್ತೀರಿ, ಧರ್ಮ ಅನ್ನೋದು ಎಲ್ಲಿ ಮಠ ಭೂಮಿ ಮೇಲೆ ಇತ್ತು ಅಲ್ಲಿ ಮಠ ನೀವು ಹೊರಗಡೆ ಬರಬೇಡ. ಯಾವಾಗ ಭೂಮಿ ಮೇಲೆ ಅಧರ್ಮ ಬರ್ತದೋ ಅವಾಗ ನೀವು ಹೊರಗಡೆ ಬಂದು ಎಲ್ಲವನ್ನು ನಾಶ ಮಾಡಂತೀರಿ. ಇದು ಮುತ್ತೈದೆ ಸಂಕೇತ. ಇದನ್ನು ಜೀವನದಲ್ಲಿ ಪಾಲನೆ ಮಾಡ್ಕೊಂಡೋಗ್ತೀರಿ. ಎಸ್ ಸರ್.